ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಒಳ್ಳೆ ಸಾಂಬಾರು ಮಾಡುವಂಥ ಇದು ನಮ್ಮ ಅಮ್ಮ ರೆಸಿಪಿ. ಸೊ ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ತುಂಬ ಒಳ್ಳೆಯದಾಗುತ್ತೆ ಚಪಾತಿಗೆ, ರೈಸ್ಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆಲ್ಲನೂ ಒಳ್ಳೆ ಕಾಂಬಿನೇಷನು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಮ್ಮ ಅವ್ರ ರೆಸಿಪಿ ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ಆಲ್ಮೋಸ್ಟು. ಇವತ್ತು ನಾನು ಹೂಕೋಸಲ್ಲಿ ಮಾಡ್ತಾಯಿದ್ದೀನಿ. ಹೂಕೋಸನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ. ಈಗ ಮಸಾಲೆಗೆ ಒಂದು 3 ಟೀ ಸ್ಪೂನಷ್ಟು ಧನಿಯಾ ಪೌಡರು, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಚಕ್ಕೆ, ಲವಂಗ 2, ಒಂದು ಸ್ವಲ್ಪ ಕೊತ್ತಂಬರಿ, ಕೊಬ್ಬರಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಸ್ವಲ್ಪ ಗಸಗಸೆ ಹಾಕ್ಕೊತಾಯಿದ್ದೀನಿ. ಈಗ ನಾನು ಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಹೆಸರು ಕಾಳು ಹಾಕ್ಕೊಂಡು ಮಾಡ್ಕೊತಾಯಿದ್ದೀನಿ, ಯಾಕಂದರೆ ಇದು ತಂಪಾಗುತ್ತೆ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು. ಸೀಡ್ಸ್ ಅನ್ನೋದು ತುಂಬ ಪ್ರೋಟೀನ್ಸನ್ನು ಹೊಂದಿರುತ್ತೆ. ಸೊ ಹಂಗಾಗಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ರುಬ್ಕೊಂಡು, ಈಗ ಕಾಳು ಬೆಂದಿರೋಂಥ ಕಾಳನ್ನ ಒಂಚೂರು ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಆ್ಯಡ್ ಮಾಡಿಕೊಂಡು ರುಬ್ಕೊತಾಯಿದ್ದೀನಿ. ಈಗ ನಾನು ಬಿಸಿನೀರು ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಹೂಕೋಸನ್ನ. ಆಲೂಗಡ್ಡೆನೂ ತೊಳೆದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಕಪ್ಪಾಗಲ್ಲ ನೀರಲ್ಲಿ ಹಾಕ್ಕೊಂಡ್ರೆ. ಸೊ ಹಂಗಾಗಿ ಈಗ ಬೇಯ್ತಿರೋವಂಥ ಹೆಸರು ಕಾಳಿಗೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಇದು ಸ್ವಲ್ಪ ಕುದ್ದಾದಮೇಲೆ ಆಲೂಗಡ್ಡೆನೂ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಕಾಳು ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಗಟ್ಟಿ ಇರುತ್ತೆ ಅಂದ್ಬಿಟ್ಟು ಈಗ ಆಲೂಗಡ್ಡೆ ಹಚ್ಚಿಟ್ಕೊಂಡು ಇರೋದನ್ನ ಹಾಕ್ಕೊತಾಯಿದ್ದೀನಿ. ಇದ್ರ ಜೊತೆಗೇ ಹೂಕೋಸನ್ನು ಮಾಡಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಇದರಲ್ಲಿ ಹುಳ ಏನಾದರೂ ಇದ್ದರೆ ಇದಾಗಿಬಿಡುತ್ತೆ. ಸ್ವಲ್ಪ ಅರಿಶಿನ ಬೇಕಾದ್ರೆ ಹಾಕ್ಕೊಂಡು ಬಿಸಿನೀರಲ್ಲಿ ಒಂದು 10 ನಿಮಿಷ ಅಷ್ಟು ನೆನೆಸಿ ತೊಳೆದು ಆಮೇಲೆ ಹಾಕ್ಕೋಬೇಕು. ಈಗ ನನ್ನ ಪಕ್ಕದಲ್ಲಿ ಮುದ್ದೆನೂ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಮುದ್ದೆ ಮತ್ತು ರೈಸು, ಮುದ್ದೆ ಮಾಡಿದ್ರು ರೈಸ್ ಕಂಪಲ್ಸರಿ ಇರಬೇಕು. ಇದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರು. ಈಗ ರುಬ್ಬಿರುವಂಥ ಮಸಾಲೆನೆಲ್ಲ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪಕ್ಕದಲ್ಲಿ ಹಂಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅದು ಕುದಿ ಬರ್ತಿದೆ ಆ ಚಿಲ್ಲಿ ಸಾಂಬಾರು. ಈಗ ನಾನು ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾನು ಆನಿಯನ್ ಏನೂ ಆ್ಯಡ್ ಮಾಡ್ತಿಲ್ಲ. ಆನಿಯನ್ ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ, ಆಪ್ಷನಲ್ಲು. ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಹಾಕ್ಕೊತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರನ್ನ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಮುದ್ದೆಗೆ ಅಥವಾ ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.